ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಮಂಗಳೋದಯ, ಶುಭ ದಿನ. ಹಿಂದಿನ ಸಂಚಿಕೆಯಿಂದ ಮುಂದುವರೆದು ಬಂದಂತಹ ಒಂದು ಭಾಗ ಇವತ್ತು ನಾವು ಪ್ರಸ್ತಾವ ಮಾಡಲಿಕ್ಕೆ ಹೊರಟಿದ್ದೇವೆ. ಏನದು? ಹಿಂದಿನ ಸಂಚಿಕೆಯಲ್ಲಿ ಪ್ರಾಣಾಯಾಮ ಅಂದರೆ ಏನು, ಪ್ರಾಣದ ಆಯಾಮಗಳು ಏನು ಅಂತಕ್ಕಂಥದ್ದು ನಾವೆಲ್ಲ ತಿಳಿದುಕೊಂಡ್ವಿ. ಇವತ್ತಿನ ದಿವಸ ಈಗಿನ ಕಾಲಕ್ಕೆ ಅತ್ಯಂತ ಪ್ರಸ್ತುತವಾಗಿರ್ತಕ್ಕಂತಹ ಒಂದು ಪ್ರಾಣಾಯಾಮದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಇದು ಮೊದಲನೇ ಆಯಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಫಸ್ಟ್ ಡೈಮೆನ್ಷನ್ ಆಫ್ ಪ್ರಾಣಾಯಾಮ. ಅಂದರೆ ದೇಹ ಮತ್ತು ಸ್ವಲ್ಪ ನಮ್ಮ ಮನಸ್ಸಿನ ಮೇಲೆ ಎರಡನೇ ಆಯಾಮಕ್ಕೆ ಹೋಗಿ ಮುಟ್ಟಿಸ್ತಕ್ಕಂತಹ ಅಥವಾ ಮುಟ್ಟತಕ್ಕಂತಹ ಒಂದು ಪ್ರಾಣಾಯಾಮದ ವಿಧಿ. ಇದೆಲ್ಲರಿಗೂ ತಿಳಿದಿದೆ. ಭ್ರಾಮರಿ ಪ್ರಾಣಾಯಾಮ ಅಂತ ಇದಕ್ಕೆ ಹೆಸರು. ಹಮ್ಮಿಂಗ್ ಪ್ರಾಣಾಯಾಮ ಅಂತ ಹೇಳಿ ಆಂಗ್ಲ ಭಾಷೆಯಲ್ಲಿ ಇದನ್ನು ನಾವು ಕರೀತೇವೆ, ಅಥವಾ ಆ ರೀತಿಯಾಗಿ ಇದು ಬಹಳ ಪ್ರಚಾರಕ್ಕೆ ಒಳಪಟ್ಟಿದೆ. ಭ್ರಾಮರಿ ಅಂದರೆ ಏನು ಅಂತಂದರೆ, ಒಂದು ದುಂಬಿ ಝೇಂಕಾರ ಮಾಡಿದ ರೀತಿಯಲ್ಲಿ ಮಾಡುವ ಪ್ರಾಣಾಯಾಮಕ್ಕೆ ಭ್ರಾಮರಿ ಪ್ರಾಣಾಯಾಮ ಅಂತ ಹೆಸರು. ಆಂಗ್ಲ ಭಾಷೆಯಲ್ಲಿ ಇದಕ್ಕೆ ಡ್ರ್ಯಾಗನ್ ಫ್ಲೈ ಅಂತ ಕೂಡ ಕರೀತಾರೆ. ಈ ದುಂಬಿಗೆ, ಆ ದುಂಬಿ ಯಾವ ರೀತಿಯಾಗಿ ಝೇಂಕರಿಸುತ್ತೋ ಅಥವಾ ಯಾವ ರೀತಿಯಾದಂತಹ ಶಬ್ದವನ್ನು ಮಾಡುತ್ತೋ ಆ ರೀತಿಯಾಗಿ ನಾವು ಪ್ರಾಣಾಯಾಮವನ್ನು ಮಾಡಬೇಕು ಅಂತ. ಆದರೆ ಸ್ವಲ್ಪ ಒಳ ಹೋಗಿ ನೋಡಿದಾಗ ಗುರುಪರಂಪರಾ ಪ್ರಾಪ್ತವಾಗಿರ್ತಕ್ಕಂತಹ ಈ ಪ್ರಾಣಾಯಾಮಕ್ಕೆ ಇನ್ನೊಂದು ಹೆಸರು ಷಟ್ಪದಿ ಪ್ರಾಣಾಯಾಮ ಅಂತ. ದುಂಬಿಗೆ 6 ಕಾಲಿರುತ್ತೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡರೆ ಇದರ ಅಭ್ಯಾಸದಲ್ಲಿ 6 ಹಂತಗಳಿದೆ. ಇದನ್ನು ಹೇಗೆ ಮಾಡೋದು ಈ ಭ್ರಾಮರಿ ಪ್ರಾಣಾಯಾಮವನ್ನು ಅಂತಂದರೆ, ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳಬೇಕು ಮೂಗಿನಿಂದ. ಅಂದರೆ ಇನ್ಹಲೇಷನ್ ಥ್ರೂ ದ ನೋಸ್ ಇನ್ ಎ ವೆರಿ ರಿದಮಿಕ್ ವೇ. ಎರ್ರಾಬಿರಿ ಎಳ್ಕೋಬಾರದು, ನಿಧಾನಕ್ಕೆ ಚೆನ್ನಾಗಿ ಪೂರ್ತಿ ನಿಮ್ಮ ಶ್ವಾಸ ನಿಮ್ಮ ಉದರಂ ಪೂರೈಯುತ್ತೆ, ಹೊಟ್ಟೆ ತುಂಬುವವರೆಗೂ ಆ ಉಸಿರನ್ನು ಎಳೆದುಕೊಂಡಾಗ ಏನು ಮಾಡಬೇಕು ಅಂದರೆ ನಿಮ್ಮ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಬೇಕು. ಇದನ್ನು ಚೆನ್ನಾಗಿ ಗಮನದಲ್ಲಿ ಇಡಿ. ಆಯಾಸ ಮಾಡ್ಕೋಬಾರ್ದು, ಹೊಟ್ಟೆ ಮುಂದಕ್ಕೆ ಬರಬೇಕು. ಚಿಕ್ಕ ಮಗು ಮಲಗಿದ್ದಾಗ ನೋಡಿರ್ತೀರಿ, ಉಸಿರಾಡ್ದಾಗ ಏನಾಗುತ್ತೆ ಹೇಳಿ, ಹೊಟ್ಟೆ ಮೇಲೆ ಇರುತ್ತೆ ಕೆಳಗೆ ಹೋಗುತ್ತೆ, ಮೇಲೆ ಇರುತ್ತೆ ಕೆಳಗೆ ಹೋಗುತ್ತೆ. ಆ ರೀತಿಯಾಗಿ ಉಸಿರನ್ನು ಎಳೆದುಕೊಂಡಾಗ ಹೊಟ್ಟೆ ಉಬ್ಬಿ ಬರಬೇಕು. ಆ ರೀತಿಯಾಗಿ ಉಸಿರನ್ನು ಎಳೆದುಕೊಳ್ತಕ್ಕಂಥದ್ದು ಮೊದಲನೆಯ ಪಾದ. ಎರಡನೆಯ ಪಾದ ಏನು ಅಂದರೆ, ಕಿವಿಯನ್ನು ಮುಚ್ಚಿಕೊಳ್ತಕ್ಕಂಥದ್ದು. 2 ಹೆಬ್ಬೆಟ್ಟಿನಿಂದ ಈ 2 ಕರ್ಣರಂಧ್ರಗಳನ್ನು ಪೂರ್ತಿಯಾಗಿ ಮುಚ್ಚಿಕೊಳ್ತಕ್ಕಂಥದ್ದು. ಇದು ಎರಡನೇ ಪಾದ. ಮೂರನೇ ಪಾದ ಏನು ಅಂದರೆ, ನಿಮ್ಮ ಈ 2 ಬೆರಳಿನಿಂದ, ಯಾವುದು ತೋರು ಬೆರಳು ಮಧ್ಯಮದ ಬೆರಳಿಂದ ನಿಮ್ಮ ಕಣ್ಣನ್ನು ಮುಚ್ಚಿಕೊಳ್ಳತಕ್ಕಂಥದ್ದು. ಆಮೇಲೆ ನಿಮ್ಮ ಉಂಗುರದ ಬೆರಳು ಮತ್ತು ನಿಮ್ಮ ಕಿರು ಬೆರಳಿನಿಂದ ಏನು ಮಾಡೋದು, ಬಾಯಿಯನ್ನು ಮುಚ್ಚಿಕೊಳ್ತಾ ಹೀಗೆ ತುಟಿಯ 2 ಕಡೆ ಹಾಕಿ ಹೀಗೆ ಒತ್ತಿ ಇಟ್ಟುಕೊಳ್ತಕ್ಕಂಥ. ಇದೇನಾಯಿತು, ಇದು 4ನೇ ಪಾದ. ಇಷ್ಟನ್ನೂ ಮಾಡಿದ ನಂತರದಲ್ಲಿ ಏನು ಮಾಡಬೇಕು ಅಂತಂದರೆ, ಮೂಗಿನಿಂದ ಉಸಿರನ್ನು ಬಿಡಬೇಕು. ಇದು 5ನೆಯ ಪಾದ. ಈ 5ನೆಯ ಪಾದ ಆದ ನಂತರದಲ್ಲಿ 6ನೆಯ ಪಾದ. ಉಸಿರನ್ನು ಬಿಡ್ತಾನೆ ಅನುಷಂಗವಾಗಿ ಅದರೊಂದಿಗೆ ಸೇರಿಕೊಂಡೇ ಒಂದು ಸೌಂಡನ್ನು, ಒಂದು ಶಬ್ದವನ್ನು ನಾವು ಅಲ್ಲಿ ಮಾಡಬೇಕು. ಅದು ಗಂಟಲಿನಿಂದ ಬರಬೇಕು. ಹೇಗೆ ಬರಬೇಕಾದಂದರೆ, ಈ ರೀತಿಯಾಗಿ ಶಬ್ದವನ್ನು ಮಾಡತಕ್ಕಂಥ. ಅತಿ ಆಯಾಸವನ್ನು ಮಾಡಿಕೊಂಡು ಮಾಡುವ ಒಂದು ಅಗತ್ಯ ಇಲ್ಲ. ಚಿಕ್ಕದಾಗಿ ಅರ್ಧ ನಿಮಿಷ, 1 ನಿಮಿಷ, 1/4 ನಿಮಿಷ ಹೀಗೆ ಇದನ್ನು ಬೆಳೆಸಿಕೊಂಡು ಹೋಗಬೇಕು. ಬಹಳ ಇದರ ಮೇಲೆ ಒತ್ತಡವನ್ನು ಹಾಕಿ ಮಾಡುವುದರಿಂದ ಅನಾರೋಗ್ಯಕ್ಕೆ ದಾರಿ ಮಾಡಿತು. ಆದ್ದರಿಂದ ಇದು ನುರಿತವರಿಂದ ಕಲಿತು ಮಾಡತಕ್ಕಂಥದ್ದು ಅತ್ಯಂತ ಒಳ್ಳೆಯದು.